ಹಲೋ ಫ್ರೆಂಡ್ಸ್, ಇದು ಶಿಕಾರಿಪುಳ್ಳ ಟಂಬ್ಲರ್ ಬಿಸ್ನೆಸ್ಸಿಂದ ಲಾಸ್ಟ್ ವಿಡಿಯೋ ನಾನು ಏನು ಹಾಕಿದ್ದೆ ಇದು ಫಸ್ಟು ರಿಂಗ್ ಬಗ್ಗೆ, ಪರ್ವೆ ಅಂತ, ಪರ್ವೆ ನೋಡೋದು ಅಂತ. ಆದರೆ ಎಷ್ಟೊತ್ತು ಆಡುತ್ತೆ ಏನು ಹೆಂಗೆ ಅಂತ ಅದರಲ್ಲಿ ನೋಡೋದು. ಸ್ಟ್ಯಾಮಿನಾ, ಅಕ್ಕಿಯಲ್ಲಿ ಸ್ಟ್ಯಾಮಿನಾ ಹೆಂಗಿರಬೇಕು ಅಂತ ನೋಡಿ. ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಆ ರಿಂಗು ಕಟ್ಟಾಗಿದ್ದರೆ ಅಕ್ಕಿ ಬಂದ್ಬಿಟ್ಟು ಕಮ್ಮಿ ಆಡಿದ್ರೆ ಫಿನಿಶಿಂಗ್ ಮಾಡುತ್ತೆ, ಜಾಸ್ತಿ ಹೊತ್ತು ಆಡಿದ್ರೆ ಕತ್ಲಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು. ತಿರ್ಗಾ ಮಾರನೇ ದಿವಸ ಬರುತ್ತೆ ಅಕ್ಕಿ. ಇದು ನೋಡಿ, ಅದು SRS ಬ್ರದರ್ಸ್ ಅವರು ಬೆಂಗಳೂರು ಟಂಬ್ಲರ್ ಬಿಸ್ನೆಸ್ ಅಂತ ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ, ಅವರು ಇಂಜಿನಿಯರ್ ದಾವಡಿ ಅಂದ್ಬಿಟ್ಟು ವಿಡಿಯೋ ಮಾಡಿದ್ರಲ್ಲ ಮೊನ್ನೆ ನೋಡಿ. ಅದರದ್ದೇ ಅಕ್ಕಿ ಇದೊಂದು ಕತ್ಲಾಗಿ ಹೋಗ್ಬಿಡುತ್ತೆ ಅಕ್ಕಿ, ಇದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ ಅಂತ ಹೇಳಿದ್ದು ನೋಡಿ ಫ್ರೆಂಡ್ಸ್. ಈ ಅಕ್ಕಿಯಲ್ಲೂ ಸೇಮ್ ಅದೇ ಪ್ರಾಬ್ಲಮ್ಮೇ ಇರೋದು ನೋಡಿ. ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ನಾನು ಏನು ಹೇಳಿದ್ದೆ ನಿಮಗೆ, ಈ ಕಡೆ ರಿಂಗು ಅಂದರೆ ರಿಂಗ್ ಏನು ಹೇಳಿದ್ದೆ ನಾನು ನಿಮಗೆ ನೋಡಿ. ರಿಂಗ್ ಅದಕ್ಕೆ ರಿಂಗ್ ನೋಡಿ, ಆ ಜಾಗದಲ್ಲಿ ಬಂದ್ಬಿಟ್ಟು ರಿಂಗು ಕಟ್ಟಾಗಿದೆ, ಮುಕ್ಕಾಲು ಭಾಗ ರಿಂಗಿದೆ. ಈ ಜಾಗದಲ್ಲಿ ನೋಡಿ ರಿಂಗು ತೀರಾ ಕಮ್ಮಿ ಇದೆ ನೋಡಿ ಈ ಜಾಗದಲ್ಲಿ. ಅದಕ್ಕೋಸ್ಕರನೇ ಫ್ರೆಂಡ್ಸ್ ಇದು. ಯಾಕಂದರೆ ಸುಮಾರು ಜನ ಬಂದ್ಬಿಟ್ಟು ಹೆಲ್ತ್ ರಿಂಗ್ ನೋಡಿ ಅಂತಾರೆ. ನಾವು ಬಂದಿರೋದು ಇವಾಗ ಬರೀ ಟಾಪಿಕ್ಕು ಫಸ್ಟು ರಿಂಗ್ ಬಗ್ಗೆ. ಅದು ಹೆಲ್ತ್ ರಿಂಗಲ್ಲದು ಪ್ರಾಬ್ಲಮ್ ಇದೆ, ಅದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲೂ ಹೇಳ್ತೀನಿ. ಹೆಲ್ತ್ ರಿಂಗ್ ಪ್ರಾಬ್ಲಮ್ ಇದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ಇವಾಗ ಹೇಳ್ತಾ ಇರೋದು ಏನಂದರೆ, ಇದು ಫಸ್ಟು ರಿಂಗ್ ಬಗ್ಗೆ. ಯಾವಾಗಲೂ ಅಷ್ಟೇ, ಅಕ್ಕಿಯಲ್ಲಿ ರಿಂಗು ಪೂರ್ತಿ ಇದ್ದರೆ ಅಕ್ಕಿ ಆಡಿನೂ ಫಿನಿಶಿಂಗು ಮಾಡುತ್ತೆ. ಅಕಸ್ಮಾತ್ ರಿಂಗು ಪೂರ್ತಿ ಇಲ್ಲ ಅಂದರೆ ಆ ಅಕ್ಕಿ ಬಂದ್ಬಿಟ್ಟು ಅಥವಾ ಖಾಲಿ ಬೀಳುತ್ತೆ, ಇಲ್ಲಾಂದರೆ ಕತ್ಲಾಗಿ ಹೋಗ್ಬಿಟ್ಟು ಮಾರನೇ ದಿವಸ ಬರುತ್ತೆ. ಇದೆಲ್ಲ ಯಾಕಂದರೆ ಇವಾಗ ನೀವು ಅಕ್ಕಿಗಳು ಬಿಡಬೇಕು ಅಂದರೆ ನೀವು ಇದೆಲ್ಲ ನೋಡ್ಕೊಂಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಈ ಅಕ್ಕಿ ಬಿಟ್ಟರೆ ಟೈಮ್ ಕಮ್ಮಿ ಮಾಡಿದ್ರೆ ನಮ್ಗೆ ಫಿನಿಶಿಂಗ್ ಮಾಡುತ್ತೆ, ಟೈಮ್ ಜಾಸ್ತಿ ಮಾಡಿದ್ರೆ ಅಕ್ಕಿ ಕತ್ಲಾಗಿ ಹೋಗುತ್ತೆ ಅಂದ್ಬಿಟ್ಟು ನಿಮಗೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹೇಳೋದನ್ನು ಏನಂದರೆ, ನಿಮ್ಮ ಅಕ್ಕಿ ನೀವು ಬಿಟ್ಟಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅವ್ರ ಬಾಯಿಂದ ಅವರೇ ಹೇಳೋರೆ, ಆದರೆ ಯಾಕೆ ಕತ್ಲಾಗಿ ಹೋಗ್ತಿದೆ ಅಂತ ಯಾರೂ ಹೇಳಲ್ಲ. ಈ ಅಕ್ಕಿಯಲ್ಲಿ ಈ ಥರ ಫಾಲ್ಟ್ ಇದೆ, ಅದಕ್ಕೋಸ್ಕರ ಇದು ಕತ್ಲಾಗಿ ಹೋಗ್ತೈತೆ, ಇಲ್ಲ ಕಮ್ಮಿ ಟೈಮ್ ಮಾಡಿದ್ರೆ ಕುತ್ಕೊಳುತ್ತೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ನೋಡಿ. ಕತ್ತು ಕಾಯಿಲೆನೂ ಬಂತು, ಅದಾದಮೇಲೆ ರೆಡಿಯಾಗಿ 8 ಅವರ್ ಏನೋ ಆಡಿ ಫಿನಿಶಿಂಗ್ ಮಾಡ್ತು ಅಂತ ನೋಡಿ. ಇದೇ ಅಕ್ಕಿನೇ ಅನ್ನೋದು ನೋಡಿ. ನಾನೊಂದು ಸ್ಕ್ರೀನ್ಶಾಟು ಹಿಡ್ದು ಈ ಥರ ಇದು ಮಾಡಿರೋದು ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನೋಡಿ. SRS ಬ್ರದರ್ಸ್ ಅಂತಲೇ ಇದೆ ನೋಡಿ ಇಲ್ಲಿ ಲೋಗೋ ನೋಡಿ. ಅದರಲ್ಲೇ ಸ್ಕ್ರೀನ್ಶಾಟ್ ಹಿಡಿದ್ಬಿಟ್ಟು ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಇದು ಆಗ್ತಿರೋ ಫ್ರೆಂಡ್ಸ್. ಏನಿಲ್ಲ ಅಂದರೆ ಸುಮಾರು ಜನ ಬಂದ್ಬಿಟ್ಟು ಹೇಳ್ತಾರೆ, ಆದರೆ ಏನು ನಿಜ ಇದೆ ಅದು ಮಾತ್ರನೇ ಹೇಳೋದು ನಂದು. ನಾನೇನಿದ್ರೂ ನಿಜ ಏನಿದೆ ಅದು ಮಾತ್ರ ಹೇಳ್ತೀನಿ. ನೀವು ಕ್ಲೀನಾಗಿ ನಿಮ್ಮ ಅಕ್ಕಿಗಳಲ್ಲಿ ನೋಡ್ಕೊಳ್ಳಿ. ಈ ರಿಂಗ್ ಬಗ್ಗೆ ನಾನು ಇನ್ನೂ ಪೂರ್ತಿ ತಿಳಿಸೋದಿದೆ, ಅದು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಹಿಂದೆಗಡೆ ಸಣ್ಣ ಬಂದು ಮುಂದೆಗಡೆ ಜಾಸ್ತಿ ದಪ್ಪ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ಅದಾದಮೇಲೆ ಮುಂದೆಗಡೆ ರಿಂಗ್ ಇಲ್ದಿರ ಹಿಂದೆಗಡೆ ಮಾತ್ರ ರಿಂಗ್ ಇರುತ್ತೆ, ಅದಿದ್ದರೆ ಏನು ಪ್ಲಸ್ ಪಾಯಿಂಟು ಏನು ಮೈನಸ್ ಪಾಯಿಂಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.